ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾವಯವ ಕೃಷಿ, ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ. ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ. ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರ ರೀ, ಬರ್ರಿಪ್ಪ. ಇವತ್ತು ನಾವು ಅಣ್ಣ ಬಸವಣ್ಣನವರ ಒಂದು ಭಾರಿ ವಚನವನ್ನ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಾಗ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದು ಒಂದು ಆಧ್ಯಾತ್ಮದ ಏಣಿ ಇದ್ದಂಗ. ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಅದರೊಳಗಿನ ಸಾರ ಏನು ಅಂತ ತಿಳ್ಕೊಳ್ಳೋಣ. ಹಂಗಾದ್ರೆ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಶರಣರ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಬರೀ ಮೊದಲು ಈ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳೋಣ. ಅನಂತಕಾಲ ತರುಗಿರಿಗಳ ಹೊಕ್ಕು ತಪವ ಮಾಡುವುದರಿಂದ ಒಂದು ದಿನ ಲಿಂಗ ಪೂಜೆ ಸಾಲದೆ, ಅನಂತಕಾಲ ಲಿಂಗ ಪೂಜೆಯ ಮಾಡುವುದರಿಂದ ಒಂದು ದಿನ ಗುರುಚರಣದ ಸೇವೆ ಸಾಲದೆ, ಅನಂತಕಾಲ ಗುರುಚರಣದ ಸೇವೆಯ ಮಾಡುವುದರಿಂದ ಒಂದು ದಿನ ಜಂಗಮಕ್ಕೆ ತೃಪ್ತಿಯ ಮಾಡುವುದು ಸಾಲದೆ, ಅನಂತಕಾಲ ಜಂಗಮಕ್ಕೆ ತೃಪ್ತಿಯ ಮಾಡುವುದರಿಂದ ಒಂದು ನಿಮಿಷ ಕೂಡಲ ಸಂಗಯ್ಯ ನಿಮ್ಮ ಶರಣರ ಅನುಭವ ಸಾಲದೆ. ಕೇಳಿದ್ರಲ್ಲ? ಆಹಾ, ಎಂತ ಅದ್ಭುತ ಮಾತು ನೋಡ್ರಿ. ಹಂಗಾದ್ರೆ ಈ ವಚನವನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಮೊದಲು ಇದರ ಪರಿಚಯ, ಆಮೇಲೆ ತಪ, ಪೂಜೆ, ಸೇವೆ, ಜಂಗಮ ತೃಪ್ತಿ, ಕೊನೆಗೆ ಅನುಭವ, ಆಮೇಲೆ ನಮ್ಗೇನು ಸಂದೇಶ ಅಂತ ನೋಡೋಣ. ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗೋಣ, ಆಯ್ತಾ? ನೋಡ್ರಿ, ಇದು ಸುಮ್ಮನೆ ಯಾವುದೋ ಪದ್ಯ ಅಂತ ತಿಳ್ಕೋಬೇಡ್ರಿ. ಇದೊಂಥರ ಲೆಕ್ಕ ಇದ್ದಂಗ. ಬಸವಣ್ಣನವರು ಒಂದಕ್ಕಿಂತ ಒಂದು ಯಾವುದು ದೊಡ್ಡದು, ಯಾವುದು ಶ್ರೇಷ್ಠ ಅಂತ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರ. ಸರಿ, ಹಾಗಿಲ್ರೆ ಆ ಆಧ್ಯಾತ್ಮದ ಏಣಿಯ ಮೊದಲನೇ ಮೆಟ್ಟಿಲು ಹತ್ತೋಣ ಬನ್ನಿ. ಬಸವಣ್ಣನವರು ಏನ್ ಕೇಳ್ತಾರಂದ್ರೆ, ಎಷ್ಟೋ ಕಾಲ ಕಾಡು ಬೆಟ್ಟ ಅಲೆದು ಮೈಗೆಲ್ಲ ಕಷ್ಟ ಕೊಟ್ಕೊಂಡು ತಪಸ್ಸು ಮಾಡೋದಕ್ಕಿಂತ ಒಂದೇ ಒಂದು ದಿನ ಮನಸ್ಸಿಟ್ಟು ಲಿಂಗ ಪೂಜೆ ಮಾಡೋದು ದೊಡ್ಡದಲ್ಲೇನು ಅಂತ. ಹೌದಲ್ರಿ? ಸಾವಿರಾರು ವರ್ಷ ಸುಮ್ಮನೆ ಕೂತ್ರೆ ಏನ್ ಬಂತು? ಅದರ ಬದಲು ಒಂದೇ ದಿನ ಶ್ರದ್ಧೆಯಿಂದ, ಪ್ರೀತಿಯಿಂದ ಪೂಜೆ ಮಾಡಿದ್ರೆ ಸಾಕಲ್ವಾ? ಇದು ಹೆಂಗತಂದ್ರೆ, ವರ್ಷ ಪೂರ್ತಿ ಬುಕ್ ಹಿಡ್ಕೊಂಡು ಕೂತು ನಿದ್ದೆ ಮಾಡೋಕ್ಕಿಂತ ಪರೀಕ್ಷೆ ಹಿಂದಿನ ದಿನ ರಾತ್ರಿ ಒಂಚೂರು ಗಮನ ಕೊಟ್ಟು ಓದಿದ್ರೆ ಪಾಸ್ ಆಗ್ತಿವಲ್ಲ, ಹಂಗ. ಇಲ್ಲಿಂದ ಕಥೆ ಇನ್ನೂ ಮಜಾ ಆಗ್ತದ ನೋಡ್ರಿ. ಬಸವಣ್ಣನವರು ಇದನ್ನ ಮುಂದಿನ ಲೆವೆಲ್ಗೆ ಹೆಂಗ್ ತಗೊಂಡೋಗ್ತಾರ ಅಂತ ನೋಡೋಣ ಬನ್ನಿ. ಈಗ ನೋಡ್ರಿ, ಪೂಜೆಗಿಂತ ದೊಡ್ಡದು ಏನೋ ಅಂತ ಹೇಳ್ತಾರ. ಅನಂತ ಕಾಲ ಲಿಂಗ ಪೂಜೆ ಮಾಡೋ ಬದಲು ಒಂದೇ ದಿನ ಗುರುಗಳ ಸೇವೆ ಮಾಡಿದ್ರೆ ಸಾಕಲ್ವಾ ಅಂತಾರ. ಯಾಕಂದ್ರ ಕಲ್ಲಿನ ಲಿಂಗಕ ಪೂಜೆ ಮಾಡೋದು ಸರಿ, ಆದ್ರೆ ಅದೊಂದು ಸಂಕೇತ ಅಷ್ಟೇ. ಆದ್ರೆ ನಮ್ಗೆ ದಾರಿ ತೋರಿಸೋ, ಜ್ಞಾನ ಕೊಡೋ ಜೀವಂತ ಗುರುಗಳ ಸೇವೆ ಮಾಡೋದು ಅದಕ್ಕಿಂತ ಎಷ್ಟೋ ದೊಡ್ಡದ್ದು ಅಂತ ಅವರ ವಿಚಾರ. ಬರೀ ಇನ್ನೊಂದು ಮೆಟ್ಲು ಮೇಲೆ ಹೋಗೋಣ. ಇಲ್ಲಿಂದ ವಿಚಾರ ಇನ್ನೂ ಆಳ ಆಗ್ತದ. ಸಮಾಜದ ಬಗ್ಗೆ ಮಾತಾಡ್ತಾರ ಬಸವಣ್ಣನವರು. ಮೊದಲು ಜಂಗಮ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ. ಜಂಗಮ ಅಂದ್ರೆ ಸಮಾಜಕ್ಕಾಗಿಯೇ ಬದುಕೋ ಶರಣರು. ಅವರೇ ನಡೆದಾಡೋ ದೇವರು. ಜ್ಞಾನವನ್ನ ಹಂಚ್ಕೊಂತ ಊರೂರು ತಿರುಗ್ತಾರ. ಈಗ ಗುರು ಸೇವೆಗಿಂತನೂ ದೊಡ್ಡದೇನು ಅಂತ ಹೇಳ್ತಾರ ನೋಡ್ರಿ. ಅನಂತಕಾಲ ಒಬ್ಬ ಗುರುಗಳ ಸೇವೆ ಮಾಡೋದಕ್ಕಿಂತ ಒಂದೇ ಒಂದು ದಿನ ಒಬ್ಬ ಜಂಗಮನಿಗೆ ತೃಪ್ತಿಪಡಿಸಿದರೆ ಸಾಕು ಅಂತ. ಅಂದ್ರೆ ಒಬ್ಬ ವ್ಯಕ್ತಿಗೆ ಸೇವೆ ಮಾಡೋದಕ್ಕಿಂತ ಸಮಾಜದ ಪ್ರತಿನಿಧಿಯಾದ ಹಸಿದು ಬಂದ ಜಂಗಮನ ಹೊಟ್ಟೆ ತುಂಬಿಸೋದು, ಮನಸ್ಸು ತುಂಬಿಸೋದು ದೊಡ್ಡದು. ನೋಡಿದ್ರ, ಇಲ್ಲಿಂದ ಆಧ್ಯಾತ್ಮ ಅನ್ನೋದು ಸಮಾಜ ಸೇವೆ ಆಗ್ಬಿಡ್ತು. ಎಂಥ ದೊಡ್ಡ ವಿಚಾರ! ಆಹಾ, ಈಗ ನಾವು ಏಣಿಯ ತುದಿಗೆ ಬಂದ್ವಿ. ಬಸವಣ್ಣನವ್ರ ಪ್ರಕಾರ ಇದೇ ಅಲ್ಟಿಮೇಟ್ ಗುರಿ. ಅನುಭವ ಅಂದ್ರೆ ಏನು? ಇದು ಒಬ್ಬಂಟಿಯಾಗಿ ಮಾಡೋದಲ್ಲ. ಶರಣರೆಲ್ಲ ಒಂದ್ ಕಡೆ ಸೇರಿ ತಮ್ಮ ತಮ್ಮ ಅನುಭವಗಳನ್ನ, ಜ್ಞಾನವನ್ನ ಹಂಚಿಕೊಳ್ಳುವಾಗ ಸಿಗೋ ಒಂದು ಅದ್ಭುತವಾದ ಅನುಭವ. ಇದೊಂದು ಟೀಮ್ ವರ್ಕ್ ಇದ್ದಂಗೆ, ಎಲ್ಲರೂ ಸೇರಿ ಜ್ಞಾನ ಪಡೆಯೋದು. ಕೊನೆಗೆ ಬಸವಣ್ಣನವರು ಕೇಳೋ ಪ್ರಶ್ನೆನೇ ಕ್ಲೈಮ್ಯಾಕ್ಸ್. ಅನಂತಕಾಲ ಜಂಗಮರಿಗೆಲ್ಲ ಸೇವೆ ಮಾಡಿ ತೃಪ್ತಿಪಡಿಸೋದಕ್ಕಿಂತ ಒಂದು ನಿಮಿಷ ಶರಣರ ಜೊತೆ ಅನುಭವದಾಗ ಕಳೆದ್ರೆ ಸಾಕಲ್ವಾ ಕೊಡಲ ಸಂಗಮ ದೇವ ಅಂತ. ಅಂದ್ರೆ ಎಲ್ಲ ಪೂಜೆ, ತಪಸ್ಸು, ಸೇವೆ ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಜ್ಞಾನಿಗಳ ಜೊತೆ ಕೂತು ಜ್ಞಾನ ಹಂಚ್ಕೊಳ್ಳೋದು. ಆ ಒಂದು ಕ್ಷಣ ಇದೆಯಲ್ಲ, ಅದೇ ಎಲ್ಲಕ್ಕಿಂತ ಶ್ರೇಷ್ಠ. ನೋಡ್ರಿ, ಬಸವಣ್ಣನವರು ಹೇಳಿದ್ದೇ ಇದನ್ನ. ಅನುಭವ ಅಂದ್ರೆ ಜ್ಞಾನ ಹಂಚ್ಕೊಳ್ಳೋದು. ನಾವು ಮಾಡ್ತಿರೋದು ಅದೇ ಕೆಲಸ. ಈ ಜ್ಞಾನ ಇನ್ನಷ್ಟು ಜನರಿಗೆ ತಲುಪಬೇಕಂದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದು ನೀವು ಈ ಜ್ಞಾನ ಯಜ್ಞಕ್ಕೆ ನೀಡೋ ಒಂದು ಸಣ್ಣ ಕಾಣಿಕೆ ಇದ್ದಾಗೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ವಿ, ಈ ವಚನದಿಂದ ನಮಗೆ ಏನು ಸಂದೇಶ ಸಿಗ್ತದ? ಒಂದ್ಸಲ ನೋಡ್ಬಿಡೋಣ. ಈ ವಚನದ ಸಾರಾಂಶ ಇಷ್ಟೇ.
ಆಧ್ಯಾತ್ಮ ಅಂದ್ರೆ ಎಲ್ಲೋ ಒಬ್ಬಂಟಿಯಾಗಿ ಕೂರೋದಲ್ಲ, ಸಮಾಜ ಜೊತೆ ಬೆರೆಯೋದು. ಪೂಜೆ ಪುನಸ್ಕಾರ ಮಾಡೋದು ಮಾತ್ರ ಅಲ್ಲ, ಅವಶ್ಯಕತೆ ಇರೋರಿಗೆ ಸೇವೆ ಮಾಡೋದು. ನಾನೊಬ್ಬನೇ ಉದ್ಧಾರ ಆಗಬೇಕು ಅನ್ನೋದಲ್ಲ, ಎಲ್ಲರೂ ಸೇರಿ ಜ್ಞಾನ ಗಳಿಸೋದು. ಅದು ಎಲ್ಲಕ್ಕಿಂತ ದೊಡ್ಡ ಗುರಿ ಅಂದ್ರೆ ಎಲ್ಲರ ಜೊತೆ ಸೇರಿ ಜ್ಞಾನವನ್ನ ಹಂಚಿಕೊಂಡು ಪಡೆಯುವ ಅನುಭವ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ, ಇವತ್ತಿನ ನಮ್ಮ ಲೈಫ್ನಲ್ಲಿ ಈ ಅನುಭವವನ್ನ ನಾವು ಎಲ್ಲಿ ಹುಡುಕೋದು? ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ಮಾತಾಡಿದಾಗ ಸಿಗ್ಬೋದಾ? ಮನೆಯಲ್ಲಿ ಎಲ್ಲೂ ಜೊತೆ ನಕ್ಕಾಗ ಸಿಗ್ಬೋದಾ? ಅಥವಾ ಆಫೀಸ್ನಲ್ಲಿ ನಮ್ಮ ನಾಲೆಜನ್ನು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಸಿಗ್ಬೋದಾ? ಯೋಚನೆ ಮಾಡಬೇಕಾದ ವಿಷಯ. ಎಲ್ರಿಗೂ ಮತ್ತೊಮ್ಮೆ ಶರಣಾರ್ಥಿ.